ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ ಶಂಕರ ಶಂಕರ. ಈ ಗಜಕೇಸರಿ ಯೋಗ ಗೌರವ ಸನ್ಮಾನಾದಿಗಳ ಜೊತೆಗೆ ರೆಸ್ಪೆಕ್ಟ್ಫುಲ್ ಲೈಫ್ ನ ಲೀಡ್ ಮಾಡ್ಲಿಕ್ಕೆ ಅನುಕೂಲವನ್ನ ಮಾಡಿಕೊಡುತ್ತೆ. ಹಾಗಾದ್ರೆ ಈ ಗಜಕೇಸರಿ ಯೋಗ ಏನ್ ಕೊಡುತ್ತೆ? ಬುದ್ಧಿಯನ್ನ ಕೊಡುತ್ತೆ, ಜ್ಞಾನವನ್ನ ಕೊಡುತ್ತೆ, ಪಾಂಡಿತ್ಯವನ್ನ ಕೊಡುತ್ತೆ, ಅಭಿವೃದ್ಧಿಯನ್ನ ಕೊಡುತ್ತೆ, ಆರ್ಥಿಕ ಸ್ಥಿತಿಯನ್ನ ಉತ್ತಮ ಮಾಡುತ್ತೆ, ಜೀವನದಲ್ಲಿ ಬೇಕಾಗಿದ್ದೆಲ್ಲವನ್ನ ಉನ್ನತವಾದಂತಹ ಸ್ಥಿತಿಗತಿಗಳನ್ನ ಅಭಿವೃದ್ಧಿಯನ್ನ ಖಂಡಿತವಾಗಿಯೂ ಕೊಡುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಗಜಕೇಸರಿ ಯೋಗ ಅಂದ್ರೇನು, ಆ ಗಜಕೇಸರಿ ಯೋಗದಿಂದ ಉಂಟಾಗುವಂತಹ ಫಲಾಫಲಗಳೇನು, ಎಲ್ಲ ವಿಷಯಗಳನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಕೂಡ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ ಅಂದ್ರೆ ಶೀಘ್ರವಾಗಿ ಫಾಲೋ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಬೇಗ ನೋಟಿಫಿಕೇಶನ್ ಅನ್ನ ತಿಳ್ಕೊಳ್ಳಿ. ನೋಡಿ, ಗಜಕೇಸರಿ ಯೋಗ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ವಿಶೇಷವಾಗಿರುವಂತಹ ಯೋಗ. ಇದನ್ನ ನಾವು ಯಾವಾಗ್ಲೂ ಏನ್ ಹೇಳ್ತೀವಿ ಅಂದ್ರೆ, ಸಾವಿರಾರು ಕೋಟಿ ಶ್ರೀಮಂತರಿದ್ದಾರೆ ಅಂತ ಇಟ್ಕೊಳ್ಳೋಣ. ಸಾವಿರಾರು ಕೋಟಿ ಇದೆ, ನೂರಾರು ಕೋಟಿ ಇದೆ ಅವ್ರ ಹತ್ರ ಅಂತ, ಅವ್ರಿಗೆ ಗಜಕೇಸರಿ ಯೋಗ ವರ್ಕ್ ಆಗಲ್ಲ, ಡೌನ್ ಫಾಲ್ ಆಗುತ್ತೆ, ಅವ್ರ ನೆಕ್ಸ್ಟ್ ಜನರೇಷನ್ ಡೌನ್ ಫಾಲ್ ಆಗುತ್ತೆ. ಆದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ತುಂಬಾ ಬಡತನ, ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ನುವಂಥವ್ರಿಗೆ ಈ ಗಜಕೇಸರಿ ಯೋಗ ಸಿಕ್ಕಾಬಟ್ಟೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಯಾಕೆಂದ್ರೆ ಗಜಕೇಸರಿ ಯೋಗ ಅಂದ್ರೆ ಏನು ಅಂತಂದ್ರೆ, ಕೆಳಗಿಂದ ಮೇಲೆ ಕರ್ಕೊಂಡು ಹೋಗುವಂಥದ್ದು, ಉನ್ನತ ಜೀವನ, ನೀವು ಇರುವಂತ ಸ್ಥಿತಿಗಿಂತ ಉತ್ತಮ ಜೀವನ. ಎಕ್ಸಾಂಪಲ್, ನಿಮ್ಗೆ ನಿಮ್ಮ ಹತ್ರ ಸೈಕಲ್ ಇದೆಯಪ್ಪ, ಒಂದೊಳ್ಳೆ ಕಾರ್ ತಗೊಳ್ಳುವಂತ ಯೋಗ. ಒಂದು ಮಾರುತಿಯಲ್ಲಿ ಓಡಾಡ್ತಾ ಇದ್ರಪ್ಪ, ಒಂದೊಳ್ಳೆ ಇನೋವಾ ತಗೊಳ್ಳುವಂತ ಯೋಗ. ಅಂದ್ರೆ ನೀವು ಇರುವಂತ ಸ್ಥಿತಿಗಿಂತ ಉತ್ತಮ ಸ್ಥಿತಿ. 20-30 ಇದೆಯಾ, ಒಂದು 30-40 ಮನೆ ಕಟ್ಟುವಂತಹ ಯೋಗ. 30-40 ಇರೋರಿಗೆ ಒಂದು 60-40 ಸೈಟ್ ತಗೊಳ್ಳುವಂತ ಯೋಗ. ಹಂಗಂದ್ಬಿಟ್ಟು ಗಜಕೇಸರಿ ಯೋಗ ಇದ್ದ ತಕ್ಷಣ ನಾವೆಲ್ಲ ಮಿಲೇನಿಯರ್ ಆಗ್ಬಿಡ್ತೀವಿ ಅಂತ ಅಲ್ಲ. ನಾವಿರುವಂತ ಸ್ಥಿತಿಗಿಂತ ಉತ್ತಮ ಸ್ಥಿತಿಯನ್ನ ನಾವು ಕಾಣ್ತೇವೆ ಅಂತ. ಹಾಗಾದ್ರೆ ಈ ಗಜಕೇಸರಿ ಯೋಗ ಏನ್ ಕೊಡುತ್ತೆ? ಬುದ್ಧಿಯನ್ನ ಕೊಡುತ್ತೆ, ಜ್ಞಾನವನ್ನ ಕೊಡುತ್ತೆ, ಪಾಂಡಿತ್ಯವನ್ನ ಕೊಡುತ್ತೆ, ಅಭಿವೃದ್ಧಿಯನ್ನ ಕೊಡುತ್ತೆ, ಆರ್ಥಿಕ ಸ್ಥಿತಿಯನ್ನ ಉತ್ತಮ ಮಾಡುತ್ತೆ, ಜೀವನದಲ್ಲಿ ಬೇಕಾಗಿದ್ದೆಲ್ಲವನ್ನ ಉನ್ನತವಾದಂತಹ ಸ್ಥಿತಿಗತಿಗಳನ್ನ, ಅಯ್ಯೋ ಜೀವನದಲ್ಲಿ ತುಂಬಾ ಕಷ್ಟಪಟ್ಬಿಟ್ಟಿದೇವಪ್ಪ, ನಂಟರೆಲ್ಲ ಆಡ್ಕೊಂಡು ಸಾಕಾಯ್ತು ಅನ್ನುವಂಥವ್ರೆಲ್ಲರಿಗೂ ಕೂಡ ಇದು ಉತ್ತಮ ಜೀವನವನ್ನ, ಅಭಿವೃದ್ಧಿಯನ್ನ ಖಂಡಿತವಾಗಿಯೂ ಕೊಡುತ್ತೆ. ಹಾಗಾದ್ರೆ ಈ ಗಜಕೇಸರಿ ಯೋಗ ಗೌರವ ಸನ್ಮಾನಾದಿಗಳ ಜೊತೆಗೆ ರೆಸ್ಪೆಕ್ಟ್ಫುಲ್ ಲೈಫ್ ನ ಲೀಡ್ ಮಾಡ್ಲಿಕ್ಕೆ ಅನುಕೂಲವನ್ನ ಮಾಡಿಕೊಡುತ್ತೆ. ನೋಡಿ, ಹಾಗಾದ್ರೆ ಈ ಗಜಕೇಸರಿ ಯೋಗ ಅನ್ನುವಂಥದ್ದು ಇದೆಯಲ್ಲ, ಇದು ಹೆಂಗೆ ಉಂಟಾಗತ್ತೆ ಅಂದ್ರೆ, ಎಕ್ಸಾಂಪಲ್ ನೋಡಿ, ಈಗ ಕುಂಭ ಲಗ್ನ ಅಂತ ಇಟ್ಕೊಳ್ಳೋಣ. ಈ ಕುಂಭ ಲಗ್ನದಿಂದ 1, 4, 7, 8, 9, 10ನೇ ಮನೆ, ಇದನ್ನ ಕೇಂದ್ರ ಸ್ಥಾನಗಳು ಅಂತ ಕರಿತೀವಿ. ಇಲ್ಲಿ ಚಂದ್ರ ಮತ್ತು ಗುರು, ವೆರಿ ಇಂಪಾರ್ಟೆಂಟ್. ಚಂದ್ರ ಮತ್ತು ಗುರುವಿನ ಕಾಂಬಿನೇಷನ್ ಇಂದ ಈ ಗಜಕೇಸರಿ ಯೋಗ ಉಂಟಾಗುತ್ತೆ. ಏನ್ ಹೇಳುತ್ತೆ ಶಾಸ್ತ್ರ? ಚಂದ್ರನಿಂದ ಗುರು ಕೇಂದ್ರದಲ್ಲಿದ್ದಾಗ, ಶುಭ ಗ್ರಹಗಳ ಸಂಬಂಧವನ್ನ ಪಡೆದಾಗ ಅವರಿಗೆ ಗಜಕೇಸರಿ ಯೋಗ ಆಗತ್ತೆ ಅಂತ. ನಿಮ್ ಜಾತಕದಲ್ಲಿ ಕೂಡ ಈಗ ನೀವು ಚೆಕ್ ಮಾಡ್ಕೋಬಹುದು. ಈಗ ಎಕ್ಸಾಂಪಲ್ ನೋಡಿ, ಈಗ ಇಲ್ಲಿ ಚಂದ್ರ ಇದ್ದಾನೆ, ಉಚ್ಚ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಆ ಚಂದ್ರನಿಗೆ ಕೇಂದ್ರದಲ್ಲಿ ನೋಡಿ 1, 2, 3, 4 ಚಂದ್ರನಿಗೆ ಕೇಂದ್ರದಲ್ಲಿ ಗುರು ಇದ್ದಾನೆ. ಅಥವಾ ಚಂದ್ರ ಇಲ್ಲೆಲ್ಲೋ ಇದ್ದ ಇನ್ನೊಂದ್ ಕಡೆ ಗುರು, ಅಥವಾ ಇಲ್ಲೆಲ್ಲೋ ಗುರು ಇದ್ದ ಅಲ್ಲೆಲ್ಲೋ ಚಂದ್ರ. ಅಂದ್ರೆ ಅವನಿಂದ ಅವನು, ಅಂದ್ರೆ ಚಂದ್ರನಿಂದ ಗುರು, ಗುರುವಿಂದ ಚಂದ್ರ 1, 4, 7, 10ನೇ ಮನೆಯಲ್ಲಿ ಇರ್ಬೇಕು. ಈ ತರ ಇದ್ರೆ ಗಜಕೇಸರಿ ಯೋಗ ಅಂತ ಕರಿತೀವಿ. ಅದ್ರ ಜೊತೆಗೆ ವಿಶೇಷ ಇನ್ನೊಂದೇನಂದ್ರೆ, ಅಕಸ್ಮಾತ್ ಇಲ್ಲಿ ಶುಕ್ರ ಇತ್ತು, ಶುಕ್ರನ ನೇರವಾದ ದೃಷ್ಟಿ ಗುರುವಿನ ಮೇಲೆ ಬಿತ್ತು, ಅಥವಾ ಇಲ್ಲಿ ಯಾವುದೋ ಒಂದು ಗ್ರಹ, ಶುಭವಾಗಿರುವಂತ ಗ್ರಹ ಅಂತ ಇಟ್ಕೊಳ್ಳೋಣ. ಶುಭ ಗ್ರಹಗಳ ಸಂಬಂಧ ಯಾವಾಗ ಬರುತ್ತೋ, ಈಗ ಎಕ್ಸಾಂಪಲ್ ಈ ಕಾಂಬಿನೇಷನ್ ಇಲ್ಲ ಅಂದ್ರೆ ಬುಧ ಇಲ್ಲಿದ್ದ ಅಂತ ಇಟ್ಕೊಳ್ಳೋಣ, ಚಂದ್ರನು ದೃಷ್ಟಿ ಬಂತು ಅಂದ್ರೆ, ಯಾವುದಾದ್ರೂ ಒಂದು ಜಾತಕದಲ್ಲಿ ಈ ಗಜಕೇಸರಿ ಯೋಗ ಇದ್ದಾಗ ಚಂದ್ರ ಆರ್ ಬುಧ
ಇವರಿಬ್ಬರಲ್ಲಿ ಯಾರ್ದಾದ್ರೂ ಒಂದು ಶುಭ ಗ್ರಹಗಳ ದೃಷ್ಟಿ ಇವ್ರ ಮೇಲೆ ಬಿದ್ದರೆ ಅದು ಅತ್ಯಂತ ಶುಭ ಫಲವನ್ನ ಕೊಡುತ್ತೆ ಮತ್ತು ಸುದೀರ್ಘವಾದ ಉನ್ನತ ಜೀವನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಧನಕಾನಕಾದಿಗಳು ವಾಹನಾದಿಗಳನ್ನ ಸ್ವೀಕಾರ ಮಾಡಲಿಕ್ಕೆ ಅನುಭವಿಸ್ಲಿಕ್ಕೆ ಅನುಕೂಲವನ್ನ ಮಾಡುತ್ತೆ. ಅದಕ್ಕೆ ನಿಮ್ಮ ಜಾತಕದಲ್ಲೂ ಕೂಡ ಈ ಕಾಂಬಿನೇಷನ್ಸ್ ಇರ್ಬೋದು, ಒಂದ್ಸರಿ ಚೆಕ್ ಮಾಡಿ. ಯಾಕಂದ್ರೆ ಯೋಗಗಳು ಅವರ ದಶಾಭುಕ್ತಿಯಲ್ಲಿ, ಈಗ ಎಕ್ಸಾಂಪಲ್ ಚಂದ್ರ ದೇಶ ಬಂದಾಗ ಯೋಗ ಜಾಸ್ತಿ ಆಕ್ಟಿವ್ ಆಗುತ್ತೆ, ಗುರು ದೇಶ ಬಂದಾಗ ತುಂಬಾ ಜಾಸ್ತಿ ಆಕ್ಟಿವ್ ಆಗುತ್ತೆ, ಮತ್ತೆ ಗುರು ದೇಶ ಚಂದ್ರಭುಕ್ತಿ, ಚಂದ್ರ ದೇಶ ಗುರುಭುಕ್ತಿ ಅದು ಇನ್ನೂ ಜಾಸ್ತಿ ಆಕ್ಟಿವ್ ಆಗುತ್ತೆ, ಫಲವನ್ನ ಕೊಡ್ತದೆ. ಅದಕ್ಕೆ ತುಂಬಾ ಜನರ ಜಾತಕದಲ್ಲಿ ಯೋಗಗಳಿದ್ದಾಗ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ದಶಾಭುಕ್ತಿಗಳ ವ್ಯತ್ಯಾಸ ಬಂದಾಗ ಅದನ್ನ ಹಿಂಗೆ ನಡೆಯುತ್ತಪ್ಪ ಅಂತ ಜೀವನದಲ್ಲಿ ಅವರು ತೆಗೆದುಕೊಳ್ಳುವಂತ ತಪ್ಪು ನಿರ್ಧಾರಗಳಿಂದ ಸಮಸ್ಯೆಯನ್ನ ಮಾಡ್ಕೋತಾರೆ. ಅದರಿಂದ ಈ ಗಜಕೇಸರಿ ಯೋಗ ಇರುವಂತವ್ರು ಏನ್ ಮಾಡಬೇಕು ಅಂತಂದ್ರೆ, ತಾಯಿಯನ್ನ ಅತ್ಯಂತ ವಿಶೇಷವಾಗಿ ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು, ಧಾರ್ಮಿಕ ವೃತ್ತಿ ಧಾರ್ಮಿಕ ಆಚರಣೆಗಳನ್ನು ಬಳಸುವಂಥದ್ದು, ದೇವಾಲಯಗಳಿಗೆ ಹೋಗುವಂಥದ್ದು, ಗುರುವಿನ ಮೇಲೆ ನಿಸ್ವಾರ್ಥವಾದ ಭಕ್ತಿಯನ್ನ ಇಟ್ಕೊಳ್ಳುವಂಥದ್ದು, ನಿತ್ಯ ಸಂಸ್ಕಾರಗಳನ್ನ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಅಭಿವೃದ್ಧಿ ಖಂಡಿತವಾಗಿಯೂ ಜಾಸ್ತಿ ಆಗುತ್ತೆ. ಸೋಮವಾರ ಅಕ್ಕಿ ದಾನ ಮಾಡುವಂಥದ್ದು, ಗುರುವಾರ ಕಡಲೆಕಾಳನ್ನ ನೆನೆಸಿ ಹಸುವು ಕೊಡುವಂಥದ್ದು, ಇವೆಲ್ಲವೂ ಕೂಡ ಇದರ ಫಲಾಫಲಗಳನ್ನ ಹೆಚ್ಚು ಮಾಡ್ತದೆ ಮತ್ತು ಆಕ್ಟಿವ್ ಮಾಡುತ್ತೆ. ಅದರಿಂದ ಗಜಕೇಸರಿ ಯೋಗ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ತರ ಗಜಕೇಸರಿ ಯೋಗ ನಿಮ್ಮ ಜಾತಕದಲ್ಲೂ ಇರ್ಬೋದೋ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಕೆಲವು ಟೈಮ್ ಒಳ್ಳೆ ಯೋಗಗಳು ಇರುತ್ತೆ, ಕೆಟ್ಟ ಯೋಗಗಳು ಇರ್ತದೆ. ಈಗ ಒಳ್ಳೆ ಯೋಗಗಳಿದ್ದಾಗ ನಾವು ಹೇಗೆ ಖುಷಿಯಾಗಿ ಸ್ವೀಕಾರ ಮಾಡ್ತೀವೋ, ಕೆಟ್ಟ ಯೋಗಗಳಿದ್ದಾಗ ಅದಕ್ಕೆ ಪರಿಹಾರಗಳನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ, ಹಾಗಾಗಿ 6 ತಿಂಗಳು ವರ್ಷಕ್ಕೊಂದ್ಸರಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ನಿಮಗೂ ಜಾತಕಗಳನ್ನ ತೋರಿಸ್ಬೇಕು ಅಂದ್ರೆ ನೇರವಾಗಿ ಭೇಟಿ ಮಾಡಿ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ